ವೈಹ್ನಿ ಕುಲ ಕ್ಷತ್ರಿಯ ಸಮುದಾಯದ ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ಜೊತೆಗೆ ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವ ಉದ್ದೇಶದಿಂದ ಆನೇಕಲ್ ತಾಲೂಕಿನಲ್ಲಿಯೇ ಪ್ರಥಮ ಬಾರಿಗೆ ಆನೇಕಲ್ ತಾಲೂಕು ವೈಹ್ನಿ ಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಮೇ 1ರಂದು ತಿಘ್ಲಾ ಚೌಡದೇನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಸಕಾಲಕ್ಕೆ ವೈಹ್ನಿ ಕುಲ ಕ್ಷತ್ರಿಯ ಸಮುದಾಯದ ಮುಖಂಡರುಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವೈಹ್ನಿ ಕುಲ ಕ್ಷತ್ರಿಯ ಸಮುದಾಯದ ಮುಖಂಡರಾದ ಮಾಯಸಂದ್ರ ನಾರಾಯಣಪ್ಪ ಮತ್ತು ಸಿಡಿಹೊಸಕೋಟೆ ಮುನಿರಾಜು ಮಾಜಿ ಸೈನಿಕ ವೇಣು ಹಾಗೂ ಹೆಬ್ಗೋಡಿ ಡಾಕ್ಟರ್ ಎಂ ಜಯರಾಮ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವೈಹ್ನಿ ಕುಲ ಕ್ಷತ್ರಿಯ ಸಮುದಾಯದ ಮುಖಂಡರಾದ ಹೆಬ್ಗೋಡಿ ರಾಮಚಂದ್ರ, ಗಟ್ಟಹಳ್ಳಿ ಉಮೇಶ್, ಗಟ್ಟಹಳ್ಳಿ ಮುರಳಿ, ಸಮುದ್ರ ಮಂಜು, ಸುನಿಲ್ ಮತ್ತು ವೈಹ್ನಿ ಕುಲ ಕ್ಷತ್ರಿಯ ಸಮುದಾಯದ ಯುವಕರು ಭಾಗವಹಿಸಿದ್ರು. ವೈಹ್ನಿ ಕುಲ ಕ್ಷತ್ರಿಯ ದೈವ ಸಂಭೂತಿನಿಯಾದ ತಾಯಿ ದ್ರೌಪದಿ ತಾಯಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ವೈಹ್ನಿ ಕುಲ ಕ್ಷತ್ರಿಯ ಕುಲಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿವಸ ಒಂದು ಪ್ರೆಸ್ ಮೀಟನ್ನು ನಾವು ಆಯೋಜನೆ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಆನೇಕಲ್ ತಾಲೂಕು ವೈಹ್ನಿ ಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಯುವಕರು ಭಾಳ ಉತ್ಸಾಹದಿಂದ ಎಲ್ಲ ಹಿರಿಯರನ್ನ ಭೇಟಿ ಮಾಡಿದಾಗ ಎಲ್ಲ ಹಿರಿಯರು ಇದು ಒಳ್ಳೆ ಒಂದು ಕ್ರೀಡೆಯಲ್ಲಿ ನಮ್ಮವರು ಸಹ ಭಾಗವಹಿಸಿ ಮುಂದೆ ಬರಬೇಕು, ಆ ನಿಟ್ಟಿನಲ್ಲಿ ಏನು ಯುವಕರು ಇವತ್ತು ಪಂದ್ಯಾವಳಿಗೆ ಪ್ರಾರಂಭ ಮಾಡಬೇಕು ಅಂತ ಅವರನ್ನು ಕೇಳಿಕೊಂಡಾಗ ಎಲ್ಲ ಹಿರಿಯರು ಒಮ್ಮತದಿಂದ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲ ಆನೇಕಲ್ ತಾಲೂಕಿನ ಜನಾಂಗಕ್ಕೆ ಇದೊಂದು ತಲುಪಬೇಕು. ಸುಮಾರು ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಆನೇಕಲ್ ತಾಲೂಕಲ್ಲಿ ಒಂದು 20ರಿಂದ 25 ತಂಡಗಳು ಏನು ಅಲ್ಲಲ್ಲೇ ಭಾಗಗಳಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಒಟ್ಟಾಗಿ ಒಂದು ಜಾಗದಲ್ಲಿ ವೈಹ್ನಿ ಕುಲ ಕ್ಷತ್ರಿಯರನ್ನು ಒಂದು ಗುಂಪಾಗಿ ಅವ್ರನ್ನೆಲ್ಲರನ್ನೂ ಮುಂದೆ ತರುವಂಥ ಕೆಲಸ ಮಾಡಬೇಕು ಅಂತೇಳಿ ಹಿರಿಯರು ಇವತ್ತು ಪ್ರೆಸ್ ಮೀಟನ್ನು ಕರೆದ್ರು. ಆನೇಕಲ್ ತಾಲೂಕು ವೈಹ್ನಿ ಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಅಂತೇಳಿ ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟು ಅದರಡಿಯಲ್ಲಿ ಪಂದ್ಯಾವಳಿಗಳನ್ನು ಮೇ 1, 2 ಮತ್ತು 3 ಈ 3 ದಿನಗಳ ಪಂದ್ಯಾವಳಿಗಳನ್ನು ನಡೆಸಬೇಕು ಅಂತೇಳಿ ಡಿಸೈಡ್ ಆಗಿದೆ. ಹಾಗೆ ಪ್ರಥಮ ಬಹುಮಾನವಾಗಿ ರು 1,11,111 ರೂಪಾಯಿ ಪ್ರಥಮ ಬಹುಮಾನ, ಎರಡನೇ ಬಹುಮಾನ 55,555 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ. ಹಾಗೆ ತೃತೀಯ ಬಹುಮಾನ 22,222 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ. ನಾಲ್ಕನೇ ಬಹುಮಾನ 11,111 ಮತ್ತು ಆಕರ್ಷಕ ಟ್ರೋಫಿ. ಈ ರೀತಿಯಾಗಿ 4 ಬಹುಮಾನಗಳನ್ನು ಕೊಟ್ಟು ಈ ಪಂದ್ಯಾವಳಿಗಳನ್ನು ಆರಂಭ ಮಾಡಬೇಕು ಅಂತೇಳಿ ಎಲ್ಲ ಯುವಕರು, ನಮ್ಮ ವೈಹ್ನಿ ಕುಲ ಕ್ಷತ್ರಿಯ ಯುವಕರು ಈ ಒಂದು ಪಂದ್ಯಾವಳಿಗಳನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಎಲ್ಲ ಆನೇಕಲ್ ತಾಲೂಕಿನ ಯುವಕರು ವೈಹ್ನಿ ಕುಲ ಕ್ಷತ್ರಿಯ ಏನು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಅವರಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ಕೊಳ್ತೇನೆ. ಯಾಕಂತೇಳಿದ್ರೆ ಇವತ್ತು ಜಗತ್ತು ನೋಡ್ತಾ ಇದ್ದೀರಾ, ನೆನ್ನೆಲ್ಲ ಒಂದು 15 ವರ್ಷದ ಹುಡುಗ ಸೂರ್ಯವಂಶಿ ಯಾವ ರೀತಿ 4, 6 15 ವರ್ಷಕ್ಕೆ ಆ ಒಬ್ಬ ಬಿಹಾರ್ ಪ್ರದೇಶದ ಒಬ್ಬ ಯುವಕ, 15 ವರ್ಷದ ಯುವಕ ಇಡೀ ಭಾರತ ದೇಶವನ್ನು ಗಮನ ಸೆಳೀತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಸಹ ನಮ್ಮ ಭಾಗದಲ್ಲಿ ಆ ಪ್ರತಿಭೆಗಳಿದೆ, ಅವರನ್ನು ಮುಂದಕ್ಕೆ ತರಬೇಕು. ಕ್ರೀಡೆಗಳಲ್ಲಿ ಅವರು ಸಹ ನಮ್ಮ ಭಾರತ ದೇಶವನ್ನು ಆ ಒಂದು ಪಂದ್ಯಾವಳಿಗಳಲ್ಲಿ ಆಟ ಆಡುವಂತಹ ಒಂದು ಛಲ ಇದೆ. ಆ ಒಂದು ಆಟಗಾರರನ್ನು ನಾವು ಸಹ ಜಗತ್ತಿಗೆ ತೋರಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಬಡ ಮಕ್ಕಳಿದ್ದಾರೆ, ಅವ್ರಿಗೂ ಒಂದು ಅವಕಾಶಗಳು ಕಲ್ಪಿಸೋದ್ರ ಮೂಲಕ ನಾವು ನಮ್ಮ ಜನಾಂಗದ ಯುವಕರನ್ನು ಮುಂದೆ ತರಬೇಕು ಅಂತೇಳಿ ಈ ಪಂದ್ಯಾವಳಿಗಳನ್ನು ಮುಖ್ಯವಾಗಿ ಆಯೋಜನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಹಿರಿಯರಾದಂತಹ ನಾರಾಯಣಪ್ಪ ಸರ್ ಇದ್ದಾರೆ, ನಮ್ಮ ಜಯರಾಮಣ್ಣ ಇದ್ದಾರೆ, ಹಾಗೆ ನಮ್ಮ ಮುನ್ರಾಜಣ್ಣ ಇದ್ದಾರೆ. ಇನ್ನೂ ಅನೇಕ ಹಿರಿಯರ ಹತ್ರ ನಾವು ಕೇಳಿದಾಗ ಇದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ, ಇದು ಅದ್ಧೂರಿಯಾಗಿ ಮಾಡಬೇಕು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅಂತ ಹೇಳಿ ಯುವಕರಿಗೆ ಸಹಕಾರವನ್ನು ಕೊಟ್ಟು ನಮಗೆ ಪ್ರೋತ್ಸಾಹ ಇದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಹೃದಯಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಈ ಪಂದ್ಯಾವಳಿಗಳಲ್ಲಿ ಎಲ್ಲ ಯುವಕರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ವೈಹ್ನಿ ಕುಲ ಕ್ಷತ್ರಿಯ ಕುಲಬಾಂಧವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ನಾಟಕ, ಜೈ ವೈಹ್ನಿ ಕುಲ ಕ್ಷತ್ರಿಯ. ಹೌದು, ಇದು ಒಂದು ನಮ್ಮ ಜನಾಂಗದಲ್ಲಿ ಒಂದು 20ರಿಂದ 25 ಏನು ತಂಡಗಳಿದೆ,
ಅವರ ಒಂದು ಪ್ರತಿಭೆಗಳನ್ನು ನಾವು ಹೊರತರಬೇಕು ಅಂತೇಳಿ ಈ ಮಟ್ಟದಲ್ಲಿ ಮೊದಲನೇ ವರ್ಷ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ದೊಮ್ಮಸಂದ್ರ ಗ್ರಾಮದ ಪಕ್ಕದಲ್ಲಿ ಒಂದು ನಮ್ಮ ಹಿರಿಯರು ಒಬ್ಬರು ಸ್ಪಾನ್ಸರ್ ಮಾಡ್ತಿದ್ದಾರೆ. ಆ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ತೀರ್ಮಾನ ಆಗಿದೆ. ತಿಗಳಚೌಡದನಹಳ್ಳಿ ಗ್ರಾಮ. ಏನು ತಾಲೂಕು ಮಟ್ಟದ ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ನೀವು ನಮ್ಮ ಮಿಲ್ಟ್ರಿ ವೇಣು ಅವರು ಆಯೋಜನೆ ಮಾಡೋರೆ. ಈ ನಮ್ಮ ಸಮುದಾಯದವರೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ತಾಲೂಕಿನ ತಿಗಡಚೌಡನಹಳ್ಳಿ ಹತ್ರ ಒಂದು ಯಾರೋ ಮೈದಾನ ಒಂದು ಕೊಟ್ಟವ್ರೆ. ಆ ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತೈತೆ. ತಾಲೂಕಿನ ಎಲ್ಲ ವನ್ನಿಕುಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟು ಬರಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಹಿರಿಯರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುಲ ಬಾಂಧವರಿಗೆ ನಮಸ್ಕಾರ. ಏನೆಂದು ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಮುಖಾಂತರ ಒಂದು ವನ್ನಿಕುಲ ಕ್ಷತ್ರಿಯರಿಗೋಸ್ಕರ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಮ್ಮ ಸ್ನೇಹಿತರಾದ ವೇಣು ಅವರು, ಮುರಳಿಯವರು ಮತ್ತು ಸಂಗಡಿಯವರು ಈ ಒಂದು ಲೀಗನ್ನು ನಡೆಸಬೇಕಂದ್ಬಿಟ್ಟು ನಮ್ಮೆಲ್ಲ ಕೇಳ್ಕೊಂಡಾಗ ನಾವು ಅವರಿಗೆ ಖಂಡಿತ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ವಿ. ಯಾಕಂದರೆ ನಾನು ಸಹ ಒಂದು ಕ್ರಿಕೆಟ್ ಅಭಿಮಾನಿ ಮತ್ತು ಕ್ರಿಕೆಟ್ ಪಟು ಕೂಡ. ನಾನು ಭಾಳ ಖುಷಿಯಾಯಿತು. ಈ ರೀತಿ ನಮ್ಮ ವನ್ನಿಕುಲ ಕ್ಷತ್ರಿಯ ಜನಾಂಗದಲ್ಲಿ ಪ್ರಥಮವಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ. ಖಂಡಿತ ಇದು ಕ್ರಿಕೆಟ್ ಪಂದ್ಯಾವಳಿ ಇದರ ಜೊತೆಯಲ್ಲಿ, ಯಾಕಂದರೆ ವನ್ನಿಕುಲ ಕ್ಷತ್ರಿಯ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಜನಾಂಗದವರು ಯುವಕರು ಒಂದು ಜಾಗದಲ್ಲಿ ಸೇರಬೇಕು, ಒಬ್ರಿಗೂ ಪರಿಚಯ ಆಗಬೇಕು. ಅದು ಕೂಡ ಈ ಒಂದು ಮುಖ್ಯ ಉದ್ದೇಶ. ಯಾಕಂದರೆ ಜನಾಂಗದವರು ಹೆಚ್ಚಾಗಿ ಇಲ್ಲಿ ಬೆರೀತಾ ಇಲ್ಲ. ಈ ಕ್ರಿಕೆಟ್ ಪಂದ್ಯಾವಳಿಗಳು ಆಡಬೇಕು ಮತ್ತು ಒಂದು ಫ್ರೆಂಡ್ಲಿಯಾಗಿ ಆಡಿ ನಮ್ಮ ವನ್ನಿಕುಲ ಕ್ಷತ್ರಿಯರು ಒಟ್ಟಾಗಿದ್ದೀವಿ ಅಂತೇಳಿ ಒಂದು ಸಂದೇಶ ಕೊಡಬೇಕು ತಾಲೂಕಿಗೆ. ಆ ಉದ್ದೇಶಕ್ಕೋಸ್ಕರ ನಾವು ಹಿರಿಯರು ಸೇರಿದ್ದೀವಿ. ಖಂಡಿತ ನಮ್ಮ ಯುವ ಮಿತ್ರರು ಏನು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಖಂಡಿತ ನಮ್ಮ ಎಲ್ಲ ಸಹಕಾರ ಇದೆ ಅಂತೇಳಿ ಈ ಪತ್ರಿಕಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸಮಸ್ತ ವನ್ನಿಕುಲ ಕ್ಷತ್ರಿಯರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರ ತಿಳಿಸ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವನ್ನಿಕುಲ ಕ್ಷತ್ರಿಯ ಯುವ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ, ಪ್ರಪ್ರಥಮ ಬಾರಿಗೆ ನಮ್ಮ ವನ್ನಿಕುಲ ಕ್ಷತ್ರಿಯ ಜನಾಂಗದ ಪರವಾಗಿ ವೇಣು ಮತ್ತು ಸಂಗಡಿಗರು ಮತ್ತು ತಾಲೂಕಿನ ತುಂಬ ಕಾರ್ಯಕರ್ತರೆಲ್ಲ ಸೇರಿ ಈ ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಮಾಡಬೇಕಂತೇಳಿ ಅವರೆಲ್ಲ ಯುವಕರು ಒಂದು ಪ್ರಯತ್ನ ಪಟ್ಟು ಇದನ್ನು ಆಯೋಜಿಸಿದ್ದಾರೆ. ಮತ್ತು ಇವರೆಲ್ಲ ಬಂದು ನಮ್ಮನ್ನು ಇದು ಮಾಡಬೇಕಂತಿದ್ದೀವಿ. ಹೇಗೆ ಅಂದಾಗ, ಯಾಕೆ ಜನಾಂಗದ್ದೇ ಸೇರಿ ಮಾಡ್ತಾಯಿದ್ದೀರಾ ಅಂತ ಚರ್ಚೆ ಮಾಡಿದಾಗ, ಇಲ್ಲ ನಮ್ಮ ಜನಾಂಗದವರು ದುಡಿಮೆಯಿಂದ ತೋಟಗಳಲ್ಲಿ ಕೆಲಸ ಮಾಡ್ಕೊಂಡು ಹೆಚ್ಚಿಗೆ ಇರ್ತಾರೆ, ಬಟ್ ಈಗ ವಿದ್ಯಾವಂತರಾಗ್ತಾ ಇದ್ದಾರೆ, ಸಮಾಜದ ಪ್ರಮುಖ ವಾಹಿನಿಗೆ ಅವರು ಬರ್ತಾ ಇಲ್ಲ. ಅದರಿಂದ ಅವರಿನ್ನೂ ಸಂಕೋಚ ಪಟ್ಕೊಂಡು ಇನ್ನೂ ತುಂಬ ಹಿಂದುಳಿದಿದ್ದಾರೆ. ಅದನ್ನು ಆ ಸಾಮಾಜಿಕ ಕಳಕಳಿ ತರಬೇಕು ಮತ್ತು ಸಮಾಜದಲ್ಲಿ ಬೆರೆಸಬೇಕನ್ನೋದಕ್ಕೋಸ್ಕರ ಮೊದಲು ಜನಾಂಗದವ್ರನ್ನ ಸೇರಿಸಿ, ಬಟ್ ಆ ಸ್ಟೇಜ್ ಫಿಯರ್ ಅದೇನಿದೆ ಅದನ್ನು ಹೊರಗಡೆ ಇಟ್ಟು ಅವರು ಸಮಾಜಮುಖಿಗೆ ತಂದು ಆಮೇಲೆ ಎಲ್ಲರ ಜೊತೆ ಬೇರೆ ಮಾಡೋಣ, ನಾವು ಇನ್ನೂ ವ್ಯವಸಾಯ ಮಾಡಿಕೊಂಡು ತುಂಬ ಹಿಂದೆ ಇದ್ದೀವಿ, ಅದಕ್ಕೋಸ್ಕರ ನಾವು ಈ ಥರ ಜನಾಂಗದಿಂದ ತೋರಿಸಿ ಆತ ಏನು ಸಾಮಾಜಿಕ ಬರೋದಕ್ಕೆ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅವ್ರ ಸಂಕೋಚ ಇದೆ. ಆ ಸಂಕೋಚ ಹೋಗಲಾಡಿಸೋದಕ್ಕೋಸ್ಕರ ಈಗ ನಮ್ಮದಾದರೆ ಸಂಕೋಚ ಇಲ್ಲದೆ ಅದನ್ನು ಬೆರೆದು ಆಟ ಆಡ್ತಾರೆ. ಅದಕ್ಕೋಸ್ಕರ ಆ ಥರ ಮಾಡಿದ್ರು. ಅದರಿಂದ ನಿಜವಾದ ಸಂತೋಷ ಇತ್ತು. ನಾವು ಮಾಡಬೇಕಿದ್ದ ಕೆಲಸನ ಈಗಲಾದರೂ ಯುವಕರು ಮಾಡ್ತಾಯಿದ್ದಾರಲ್ವ, ಸಂತೋಷ ನಾವು ನಿಮ್ಮ ಜೊತೆ ಇರ್ತೀವಿ ಮಾಡಿ. ಬಟ್ ಎಲ್ಲೂ ಇದನ್ನು ವಿಷ ಬೀಜಗಳು ಬಿಚ್ಚಿದೆ. ತುಂಬ ಜನ ಇದನ್ನು ಅಡ್ಡ ಹಾಕೋದು ತೊಂದರೆ ಕೊಡ್ತಾರೆ. ಆದರೂ ಸಮಸ್ತ ನಮ್ಮ ವನ್ನಿಕುಲ ಜನಾಂಗದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಿದ್ವಿ. ಹುಡುಗರೇನೋ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಮ್ಮ ಜನಾಂಗದವರು ಈ ಮುಖಾಂತರವಾಗಿ ಅವ್ರಿಗೆ ಆಹ್ವಾನ ಕೊಡ್ತಾಯಿದ್ದೀವಿ. ತುಂಬ ಜನ ಯುವಕರು ಎಲ್ಲ ಸಂಪರ್ಕ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನೇ ಆಹ್ವಾನ ತಿಳ್ಕೊಂಡು ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ಅವರು ಮೀಟ್ ಮಾಡ್ತಾರೆ. ನಾವು ವಿಷಯ ಸಂಪರ್ಕ ಮಾಡಿ ತಿಳಿಸ್ತೀವಿ. ಆದ್ರೂ ಇದನ್ನು ಯಾರೋ ಒಬ್ಬ ಕಿಡಿಯಿಸ್ತಾರೆ, ಅದಕ್ಕೋಸ್ಕರ ಯಾರೂ ಕಿವಿ ಕೊಡದೆ ಎಲ್ಲ ಜನಾಂಗದವರು ಒಗ್ಗಟ್ಟಾಗಿ ಅವ್ರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸಿ ಮುಂದಿನ ಪೀಳಿಗೆಗೆ ಇದು ಮಾದರಿಯಾಗಿದ್ದು ಮುಂದೆ ಇನ್ನೂ ಜನಾಂಗದ ಅಭಿವೃದ್ಧಿಗೋಸ್ಕರ ಇದೊಂದು ನಾಂದಿ ಆಗಲಿ, ಎಲ್ಲರಿಗೂ ಸಹಕಾರ ಕೊಡಬೇಕಂತೇಳಿ ಎಲ್ಲರೂ ಪ್ರಮುಖರಲ್ಲಿ ತಾಲೂಕದ ಜನಾಂಗದ ಯುವ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಈ ವ್ಯವಸ್ಥೆ ಮಾಡ್ತಕ್ಕಂಥನೋ ವೇಣು ಮತ್ತು ಆ ತಂಡಿಗರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ನಮ್ಮ ಜನಾಂಗ ತುಂಬ ಹಿಂದುಳಿದ್ರಿಂದ ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನೀವೇ ಇದನ್ನು ಪ್ರತಿಭೆಯವರಲ್ಲಿ ಗುರುಸಿ ಜನಾಂಗನ ಗುರುಸಿ ಸಮಾಜಮುಖಿ ತರೋದಕ್ಕೆ ನೀವು ಸಹಾಯ ಮಾಡಬೇಕಂತ ನೀವು ಸೌರ್ಯ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ವ್ಯವಸ್ಥೆ ಮಾಡಿದಂಥ ಪತ್ರಿಕೆ ಮಾಧ್ಯಮಗಳಿಗೆ ಎಲ್ರಿಗೂ ಕೋಟಿ ದೇವರು ನಿಮ್ಗೆ ಆಶೀರ್ವಾದ ಇರಲಿ. ನಿಮ್ಗೆ ವಿಶೇಷವಾದ ಧನ್ಯವಾದ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ.